ಎಲ್ಲವೂ ಭ್ರಮೆ, ಮಾಯೆ ಎಂದು ಜನರು ಹೇಳುವುದನ್ನು ನೀವು ಆಗಾಗ್ಗೆ ಕೇಳುತ್ತೀರಿ. ಆದರೆ ಅಂತಹ ಪದಗಳನ್ನು ಬಳಸುವವರು ಮಾಯೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬುದು ಸತ್ಯ. ವಾಸ್ತವವಾಗಿ ಮಾಯೆ ಎಂದರೆ ಏನೆಂದು ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ಮಾಯೆ ಎಂದರೇನು ಎಂದು ನಮ್ಮ ಧರ್ಮಗ್ರಂಥಗಳು ಹೇಳುತ್ತಿದ್ದರೂ ಜನರು ಅದನ್ನು ತಪ್ಪಾಗಿ ಅರ್ಥೈಸುತ್ತಾರೆ. ಆದ್ದರಿಂದ ಇಂದು ಮಾಯೆಯ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಹರಡುವುದು ಬಹಳ ಮುಖ್ಯ. ಮಾಯಾ ಮೂಲಭೂತವಾಗಿ ಒಂದು ಭ್ರಮೆಯಾಗಿದೆ. ಮಕ್ಕಳು, ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ ಮತ್ತು ಆಸ್ತಿಗಳಂತಹ ಭೌತಿಕ ವಿಷಯಗಳನ್ನು ಒಳಗೊಳ್ಳುತ್ತದೆ. ಅದನ್ನು ನಾವು ನಮ್ಮದೇ ಎಂದು ಪರಿಗಣಿಸುತ್ತೇವೆ. ಆದಾಗ್ಯೂ ವಾಸ್ತವದಲ್ಲಿ ಇವೆಲ್ಲವೂ ಮಾಯೆ, ಕೇವಲ ಭ್ರಮೆಗಳು. ಇವುಗಳನ್ನು ಆನಂದಿಸುವ ಬಾಂಧವ್ಯ ಅಥವಾ ದುರಾಸೆಯನ್ನು ನಾವು ಮೋಹ ಎಂದು ಕರೆಯುತ್ತೇವೆ. ನಮ್ಮ ಲೌಕಿಕ ಜೀವನದಲ್ಲಿ ನಾವು ಈ ಭೌತಿಕ ವಸ್ತುಗಳನ್ನು ತ್ಯಜಿಸಬೇಕು ಎಂದು ಇದರ ಅರ್ಥವಲ್ಲ. ಬದಲಾಗಿ ಈ ಭೌತಿಕ ವಸ್ತುಗಳು ಮತ್ತು ಸೌಕರ್ಯಗಳು ತಾತ್ಕಾಲಿಕ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಅವರನ್ನು ಕಳೆದುಕೊಂಡರೆ ನಾವು ದುಃಖಿತರಾಗಬಾರದು. ನಾವು ಮಾಯೆ ಮತ್ತು ಮೋಹದ ಬಂಧನವನ್ನು ಅರ್ಥ ಮಾಡಿಕೊಂಡಾಗ ಮತ್ತು ಅವುಗಳನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿದಾಗ ಇದು ಸಂಭವಿಸುತ್ತದೆ. ನಿನ್ನನ್ನೇ ನೋಡು. ನೀವು ದೊಡ್ಡ ಯಶಸ್ಸನ್ನು ಸಾಧಿಸಿದಾಗ, ದೊಡ್ಡ ಮನೆ, ಸಾಕಷ್ಟು ಹಣ, ಮಕ್ಕಳು ಇತ್ಯಾದಿಗಳನ್ನು ಸಂಪಾದಿಸಿದಾಗ ದೇವರು ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಂದು ನೀವು ಹೇಳುತ್ತೀರಿ. ಆದರೆ ಇವುಗಳು ಇನ್ನು ಮುಂದೆ ನಿಮ್ಮೊಂದಿಗೆ ಇಲ್ಲದಿರುವಾಗ ನೀವು ದೇವರನ್ನು ಪ್ರಶ್ನಿಸುತ್ತೀರಿ, ಅವನು ಅವುಗಳನ್ನು ಏಕೆ ತೆಗೆದುಕೊಂಡನು ಎಂದು ಕೇಳುತ್ತೀರಿ. ಆದಾಗ್ಯೂ ಈ ಎಲ್ಲ ವಸ್ತುಗಳು ನಿಮಗೆ ದೇವರಿಂದ ನೀಡಲ್ಪಟ್ಟಿವೆ ಮತ್ತು ಅವನು ಅವುಗಳನ್ನು ಹಿಂತಿರುಗಿಸಬಹುದು. ಅವನು ನಿಮಗೆ ಪ್ರತಿಯಾಗಿ ಇನ್ನೂ ಹೆಚ್ಚಿನದನ್ನು ನೀಡುವ ಸಾಧ್ಯತೆಯಿದೆ. ಆದರೆ ನೀವು ಅದನ್ನು ನಂಬುವುದಿಲ್ಲ ಮತ್ತು ನಷ್ಟದಿಂದ ನೀವು ದುಃಖಿತರಾಗುತ್ತೀರಿ. ನೆನಪಿಡಿ, ನೀವು ಈ ಭೂಮಿಗೆ ಬಂದಾಗ ನಿಮ್ಮ ಬಳಿ ಏನೂ ಇರಲಿಲ್ಲ ಮತ್ತು ನೀವು ಹೊರಡುವಾಗ ಇವುಗಳಲ್ಲಿ ಯಾವುದೂ ನಿಮ್ಮೊಂದಿಗೆ ಹೋಗುವುದಿಲ್ಲ. ಉಳಿದಿರುವುದು ನಿಮ್ಮ ಕಾರ್ಯಗಳು, ಇತರರ ಮೇಲಿನ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಶ್ರೇಷ್ಠತೆ. ಮಾಯೆಯಲ್ಲಿ ಮುಳುಗಿರುವುದು ಎಂದರೆ ಏನು? ಒಬ್ಬ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ವ್ಯಕ್ತಿಯು ಸಂಪೂರ್ಣವಾಗಿ ಮಾಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ ಎಂದು ಜನರು ಹೇಳುತ್ತಾರೆ. ಇದರರ್ಥ ವ್ಯಕ್ತಿಯು ಜೀವನದ ನಿಜವಾದ ಮೌಲ್ಯಗಳನ್ನು ಮರೆತು ಕ್ಷುಲ್ಲಕ, ಕ್ಷಣಿಕ ವಿಷಯಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಯಾವುದಾದರೂ ಶಾಶ್ವತವಲ್ಲ ಎಂದು ತಿಳಿದುಕೊಂಡು ನೀವು ಅದರ ಮೇಲೆ ಕೇಂದ್ರೀಕರಿಸಬಾರದು. ಬದಲಿಗೆ ಶಾಶ್ವತ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ಬಗ್ಗೆ ಗಮನಹರಿಸಬೇಕು. ಸ್ವಲ್ಪ ಯೋಚಿಸಿ. ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲರೂ ಮಾಡುವ ಕೆಲಸವನ್ನು ನೀವು ವರ್ಷಗಳಿಂದ ಮಾಡುತ್ತಿದ್ದೀರಿ. ನಿಮ್ಮ ತಂದೆಯು ಅದೇ ರೀತಿ ಮಾಡಿರಬಹುದು ಮತ್ತು ಅವರ ತಂದೆಯೂ ಸಹ. ಈ ಚಕ್ರವು ಸಾವಿರಾರು ವರ್ಷಗಳಿಂದ ಪುನರಾವರ್ತನೆಯಾಗಿದೆ. ಆದರೂ ನಾವು ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳಲು ನಾವು ವಿಫಲರಾಗಿದ್ದೇವೆ. ನೀವು ಕೆಲವು ಮಾಯೆಯಂತಹ ವಿಷಯದ ಹಿಂದೆ ಬೆನ್ನಟ್ಟುತ್ತಿರಬಹುದು ಮತ್ತು ಹಾಗೆ ಮಾಡುವುದರಿಂದ ನೀವು ಅಂತಿಮವಾಗಿ ನಿಮ್ಮ ಅಂತ್ಯವನ್ನು ಎದುರಿಸುತ್ತೀರಿ. ನಂತರ ನಿಮ್ಮ ಮಗ ಅಥವಾ ಮಗಳು ತಮ್ಮ ಕೊನೆಯವರೆಗೂ ಅದೇ ರೀತಿ ಮಾಡುತ್ತಾರೆ ಮತ್ತು ಇದು ಸಾವಿರಾರು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಈಗ ಯೋಚಿಸಿ, ಅದೇ ಕಾರ್ಯಗಳನ್ನು ಪುನರಾವರ್ತಿಸಲು ದೇವರು ನಿಮ್ಮನ್ನು ಕಳುಹಿಸಿದ್ದಾನೆ. ಭಗವದ್ಗೀತೆಯ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆಗ ಮಾತ್ರ ನೀವು ಪ್ರಕೃತಿಯ ಗುಣಗಳನ್ನು ಮೀರಿ ಮುಕ್ತರಾಗುತ್ತೀರಿ. ನೀವು ಮಾಯೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಈ ಕಥೆಯನ್ನು ಕೇಳಿ. ಒಂದು ದಿನ ನಾರದರು ಶ್ರೀಕೃಷ್ಣನನ್ನು ಕೇಳಿದರು, ಪ್ರಭು, ನಾನು ನಿನ್ನ ಮಾಯೆಯನ್ನು ನೋಡಬೇಕೆಂದು ಬಯಸುತ್ತೇನೆ. ಬಹಳ ದಿನಗಳ ನಂತರ ಕೃಷ್ಣನು ನಾರದರನ್ನು ಕಾಡಿಗೆ ಕರೆದುಕೊಂಡು ಹೋದನು. ಬಹಳ ದೂರ ನಡೆದ ನಂತರ ಕೃಷ್ಣನು ನಾರದನಿಗೆ ಹೇಳಿದನು, ನಾರದ, ನನಗೆ ತುಂಬಾ ಬಾಯಾರಿಕೆಯಾಗಿದೆ. ನನಗೆ ಸ್ವಲ್ಪ ನೀರು ತರಬಹುದೇ?
ನಾರದರು ಒಪ್ಪಿ ನೀರು ಹುಡುಕಲು ಹೋದರು. ಅವನು ಒಂದು ಹಳ್ಳಿಯನ್ನು ತಲುಪಿದನು ಮತ್ತು ಮನೆಯ ಬಾಗಿಲು ತಟ್ಟಿದನು. ಒಬ್ಬ ಸುಂದರ ಹುಡುಗಿ ಉತ್ತರಿಸಿದಳು ಮತ್ತು ಅವಳನ್ನು ನೋಡಿದ ನಾರದನು ಕೃಷ್ಣನು ತನಗಾಗಿ ಬಾಯಾರಿಕೆಯಿಂದ ಕಾಯುತ್ತಿದ್ದನು ಸೇರಿದಂತೆ ಎಲ್ಲವನ್ನೂ ಮರೆತನು. ಅವನು ಹುಡುಗಿಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು ಮತ್ತು ಕ್ರಮೇಣ ಅವರು ಪರಸ್ಪರ ಭಾವನೆಗಳನ್ನು ಬೆಳೆಸಿಕೊಂಡರು. ನಂತರ ನಾರದನು ಹುಡುಗಿಯ ತಂದೆಯನ್ನು ಮದುವೆಗಾಗಿ ಕೇಳಿದನು ಮತ್ತು ಅವರು ಮದುವೆಯಾದರು. ನಾರದನು ಆ ಹಳ್ಳಿಯಲ್ಲಿಯೇ ಇದ್ದನು ಮತ್ತು ಕಾಲಕ್ರಮೇಣ ಅವರಿಗೆ ಮಕ್ಕಳಾದವು. ಹೀಗೆ 12 ವರ್ಷಗಳು ಕಳೆದವು. ನಾರದನ ಮಾವ ತೀರಿ ಹೋದನು. ಅವನ ಆಸ್ತಿಯನ್ನು ನಾರದನಿಗೆ ಬಿಟ್ಟುಕೊಟ್ಟನು. ನಾರದರು ತಮ್ಮ ಸಂಸಾರ ಮತ್ತು ಸಂಪತ್ತಿನೊಡನೆ ಸುಖವಾಗಿ ಬದುಕುತ್ತಿದ್ದರು. ಒಂದು ರಾತ್ರಿ ಪ್ರವಾಹ ಬಂದು ಇಡೀ ಗ್ರಾಮ ಮುಳುಗಿತು. ಮನೆಗಳು ನಾಶವಾದವು, ಜನರು ಮತ್ತು ಪ್ರಾಣಿಗಳು ನಾಶವಾದವು. ನಾರದನು ಪಲಾಯನ ಮಾಡಬೇಕಾಯಿತು. ಅವನು ತನ್ನ ಕುಟುಂಬವನ್ನು ಉಳಿಸಲು ಪ್ರಯತ್ನಿಸಿದನು, ಆದರೆ ತನ್ನ ಮಕ್ಕಳು ಮತ್ತು ಹೆಂಡತಿಯನ್ನು ಪ್ರವಾಹಕ್ಕೆ ಕಳೆದುಕೊಂಡನು. ಅವನೇ ದಡಕ್ಕೆ ಬಿದ್ದು ಕೆಸರು ಹೊದ್ದು ಅಳುತ್ತಿದ್ದ. ಆಗ ಅವನ ಬೆನ್ನಿನ ಮೇಲೆ ಮೃದುವಾದ ಕೈ ಹಿಡಿದಂತೆ ಅನಿಸಿತು. ನಾರದ, ನೀರು ಎಲ್ಲಿದೆ? ಅರ್ಧ ಗಂಟೆಯಿಂದ ಕಾಯುತ್ತಿದ್ದೇನೆ ಎಂದು ಕೃಷ್ಣನೇ ಕೇಳಿದನು. ನಾರದರಿಗೆ ಕೇವಲ ಅರ್ಧ ಗಂಟೆಯಲ್ಲಿ 12 ವರ್ಷಗಳು ಕಳೆದಿದ್ದವು. ಇದು ಮಾಯೆ. ಯಾವುದಾದರೊಂದು ರೂಪದಲ್ಲಿ ನಾವೆಲ್ಲರೂ ಈ ಮಾಯೆಯೊಳಗೆ ಬದುಕುತ್ತೇವೆ. ಮಾಯೆ ಯಾವಾಗಲೂ ಬದಲಾಗುತ್ತಿರುತ್ತದೆ. ನೀವು ಅದರಲ್ಲಿ ಸಿಕ್ಕಿಬಿದ್ದರೆ ಅದು ನಿಮ್ಮ ಆಸೆಗಳಿಗೆ ಅನುಗುಣವಾಗಿ ನಿಮ್ಮನ್ನು ನಿಯಂತ್ರಿಸಲು ಕಲಿಯುತ್ತದೆ. ನೀವು ಇಂದು ಹೆಚ್ಚು ಹಣವನ್ನು ಗಳಿಸಿದರೆ ನೀವು ಸಂತೋಷವನ್ನು ಅನುಭವಿಸುತ್ತೀರಿ, ಆದರೆ ನೀವು ಕಡಿಮೆ ಗಳಿಸಿದರೆ ನೀವು ದುಃಖವನ್ನು ಅನುಭವಿಸುತ್ತೀರಿ. ನೀವು ಮಾಯೆಯ ಜಾಲದಲ್ಲಿ ಸಿಲುಕಿರುವಿರಿ ಎಂದು ಇದು ತೋರಿಸುತ್ತದೆ, ಏಕೆಂದರೆ ನಿಜವಾದ ಸಂತೋಷವು ನಿಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳಿಂದ ಬರಬೇಕು. ಚಿಂತಿಸುವುದು ಸಹಜ, ಆದರೆ ಸಾಕಷ್ಟು ಇದ್ದರೂ ಹೆಚ್ಚು ಬೇಕು ಎಂದು ಅಳುವುದು ದುರದೃಷ್ಟಕರ. ನಿಮ್ಮ ಜೀವನದಲ್ಲಿ ಅಸ್ಥಿರತೆಗೆ ಮುಖ್ಯ ಕಾರಣವೇನು? ಇದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಕೆಲವು ಕ್ಷುಲ್ಲಕ ಕಾರಣಗಳು ನಿಮ್ಮನ್ನು ಬಾಧಿಸುತ್ತಿವೆ. ನೀವು ಮಾಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ ಎಂದು ಸೂಚಿಸುತ್ತದೆ. ನಿಮ್ಮ ಸುತ್ತ ಸದಾ ಬದಲಾಗುತ್ತಿರುವ ಘಟನೆಗಳು ಮತ್ತು ವಿಷಯಗಳು ಮಾಯೆ. ನಿಮ್ಮೊಳಗೆ ಬದಲಾಗದ ಯಾವುದನ್ನಾದರೂ ನೀವು ಕೆಲಸ ಮಾಡಿದಾಗ ಸ್ಥಿರತೆ ಬರುತ್ತದೆ, ಅದು ಕಾಲಾನಂತರದಲ್ಲಿ ಸ್ಥಿರವಾಗಿರುತ್ತದೆ. ಇದನ್ನು ಮಾಯೆಯ ಜಾಲದಿಂದ ತಪ್ಪಿಸಿಕೊಳ್ಳುವುದು ಎನ್ನುತ್ತಾರೆ. ಜನರು ಮಾಯಾ ಪದವನ್ನು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅದರಲ್ಲಿ ಒಂದು ಮಾಯೆಗೆ ಒಂದು ರೂಪವಿದೆ, ಆದರೆ ನೀವು ಅದನ್ನು ಗ್ರಹಿಸಲು ಪ್ರಯತ್ನಿಸಿದಾಗ ಅದು ಜಾರುತ್ತದೆ. ಯಾವುದೋ ತುಂಬಾ ಸುಂದರವಾಗಿ ಕಾಣಿಸಬಹುದು ಮತ್ತು ನಿಮ್ಮನ್ನು ಆಕರ್ಷಿಸಬಹುದು. ನೀವು ಅದಕ್ಕಾಗಿ ತುಂಬಾ ಹಂಬಲಿಸುತ್ತೀರಿ. ಅದು ನಿಮಗೆ ಸಿಗದಿದ್ದರೆ ನಿಮ್ಮ ಜೀವನವನ್ನು ಕೊನೆಗೊಳಿಸಬಹುದು. ಆದರೆ ಸತ್ಯ ಇದೆಲ್ಲವನ್ನೂ ಮೀರಿದೆ. ಮಾಯೆ ಯಾವಾಗಲೂ ಬದಲಾಗುತ್ತಿರುತ್ತದೆ ಎಂಬುದು ಸತ್ಯ. ನೀವು ತುಂಬಾ ಉತ್ಸುಕರಾಗಿದ್ದನ್ನು ನೀವು ಪಡೆದಾಗ ಅದು ಅಂತಿಮವಾಗಿ ಕಡಿಮೆ ಆಕರ್ಷಕವಾಗಿ ಕಾಣುತ್ತದೆ ಮತ್ತು ಅದರ ಸೌಂದರ್ಯವು ಮಸುಕಾಗುವುದನ್ನು ನೀವು ನೋಡುತ್ತೀರಿ. ಮಾಯೆಯು ನಿಮ್ಮನ್ನು ಆಕರ್ಷಿಸುವ ವಸ್ತುವಾಗಿದೆ. ದೂರದಿಂದ ನಿಮ್ಮನ್ನು ಚಂಚಲಗೊಳಿಸುತ್ತದೆ ಮತ್ತು ನೀವು ಅದನ್ನು ಆಕಸ್ಮಿಕವಾಗಿ ಪಡೆದರೆ ಅದು ರೂಪವನ್ನು ಬದಲಾಯಿಸುತ್ತದೆ ಮತ್ತು ಬೇರೆಯದಕ್ಕೆ ಬದಲಾಗುತ್ತದೆ. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ಯಾವುದೇ ವಸ್ತು ಅಥವಾ ವ್ಯಕ್ತಿಯಾಗಿದ್ದರೂ ಅದು ಮಾಯೆ. ನಿಮ್ಮ ನಿಜವಾದ ಗುರಿಯಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸುವುದು ಇದರ ಉದ್ದೇಶವಾಗಿದೆ. ಮಾಯೆಯು ನಿಮಗೆ ತೃಪ್ತಿಯನ್ನು ನೀಡುವುದಿಲ್ಲ. ದುಬಾರಿ ಕಾರು ಖರೀದಿಸಿದರೆ ನಿಮಗೆ ಸಂತೋಷವಾಗುತ್ತದೆ ಎಂದು ನೀವು ಭಾವಿಸಿದರೆ ನೀವು ತಪ್ಪಾಗಿ ಭಾವಿಸುತ್ತೀರಿ.
ಅದೇ ರೀತಿ ನಿರ್ದಿಷ್ಟ ಮಹಿಳೆಯೊಂದಿಗೆ ಇರುವುದು ನಿಮ್ಮನ್ನು ತೃಪ್ತಿಪಡಿಸುತ್ತದೆ ಎಂದು ನೀವು ಭಾವಿಸಿದರೆ ಅದು ಮಾಯೆ ಮತ್ತು ನಿಮ್ಮ ದೊಡ್ಡ ತಪ್ಪು. ನಿನ್ನನ್ನು ಸೆಳೆಯುವ, ಆಕರ್ಷಿಸುವ, ನಿನ್ನಲ್ಲಿ ಆಸೆ ಹುಟ್ಟಿಸುವ ಎಲ್ಲವೂ ಮಾಯೆ. ನೀವು ಬೆನ್ನಟ್ಟುತ್ತಿರುವ ವಿಷಯದಲ್ಲಿ ನೀವು ತೃಪ್ತಿಯನ್ನು ಕಾಣುವುದಿಲ್ಲ, ಇದು ಮಾಯೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.